ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಮಾಜಿ ಸಂಸದ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾರ್ಗದರ್ಶನದಲ್ಲಿ ಕುಡ್ಲದ ಪಿಲಿ ಪರ್ಬದ 4ನೇ ಆವೃತ್ತಿಯ ಸ್ಪರ್ಧಾಕೂಟವು ಸೆಪ್ಟೆಂಬರ್ 30ರಂದು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದು ಶಾಸಕ ಶ್ರೀ ಡಿ ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಶಾಸಕ ಕಾಮತ್, ಭವ್ಯ ವಿಶಾಲ ವೇದಿಕೆಯಲ್ಲಿ ಆರಂಭಗೊಳ್ಳಲಿರುವ ಸ್ಪರ್ಧಾಕೂಟದಲ್ಲಿ ಕರಾವಳಿ ಭಾಗದ ಅತ್ಯಂತ ಜನಪ್ರಿಯ ಎಂಬ ಹೆಗ್ಗಳಿಕೆ ಹೊಂದಿರುವ 10 ಹುಲಿವೇಷ ತಂಡಗಳು ಭಾಗವಹಿಸಲಿವೆ. ಪ್ರತಿ ತಂಡವು ವೈಭವದ ಮೆರವಣಿಗೆ ಮೂಲಕ ವೇದಿಕೆಗೆ ಪ್ರವೇಶ ಮಾಡಲಿದ್ದು 20 ನಿಮಿಷಗಳ ಪ್ರದರ್ಶನ ನೀಡಲಿವೆ. ಅಕ್ಕಿಮುಡಿ ಹಾರಿಸುವುದು ಕಡ್ಡಾಯವಾಗಿದ್ದು, ಕರಿಹುಲಿಗಳು, ಮರಿಹುಲಿಗಳು, ಹಿಮ್ಮೇಳ, ಧರಣಿ ಮಂಡಲ ಹೀಗೆ ಇಡೀ ಕೂಟವು ವೈವಿಧ್ಯತೆಯಿಂದ ಕೂಡಿರಲಿದೆ ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಗಿರಿಧರ್ ಶೆಟ್ಟಿ, ಅಧ್ಯಕ್ಷರಾದ ದಿವಾಕರ್ ಪಾಂಡೇಶ್ವರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪಿಲಿ ಪರ್ವ ಬಹಳ ಯಶಸ್ವಿಯಾಗಿ ಆಗಬೇಕು ಅಂತ ದೃಷ್ಟಿಯಲ್ಲಿ ಹಲವಾರು ದಿವಸಗಳಿಂದ ಇದರ ಪೂರ್ವ ತಯಾರಿಗಳನ್ನು ಮಾಡ್ತಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರ ಮಾರ್ಗದರ್ಶನ ಹಾಗೂ ನನ್ನ ನೇತೃತ್ವದಲ್ಲಿ ನಡೆಯುವಂಥ 4ನೇ ವರ್ಷದ ಪಿಲಿ ಪರ್ವ ಇದರ ಸ್ಪರ್ಧಾಕೂಟವು ಸೆಪ್ಟೆಂಬರ್ 30ನೇ ತಾರೀಕು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಬೆಳಿಗ್ಗೆ ಸರಿಸುಮಾರು 9:30-10 ಗಂಟೆ ಹೊತ್ತಿಗೆ ಪ್ರಾರಂಭವಾಗಿ ರಾತ್ರಿಯ ತನಕ ಸರಿಸುಮಾರು 10:30-11 ಗಂಟೆ ತನಕ ನಡೆಯುವಂಥ ಈ ಒಂದು ಸ್ಪರ್ಧಾಕೂಟ ಮಂಗಳೂರಿನ ಹೆಗ್ಗಳಿಕೆ 10 ಹುಲಿವೇಷದ ತಂಡ, ಪ್ರತಿ ಹುಲಿವೇಷದ ತಂಡಕ್ಕೆ 20 ನಿಮಿಷಗಳ ಕಾಲ ಅವಕಾಶಗಳನ್ನು ಕೊಟ್ಟು ಅವರ ಪ್ರದರ್ಶನಗಳಿಗೆ ಅವಕಾಶವನ್ನು ಕೊಡಲಾಗುತ್ತದೆ. ಇದರಲ್ಲಿ ಕೆಲವಾರು ನಿಯಮಗಳನ್ನು ಕೂಡ ನಾವು ಈಗಾಗಲೇ ಅನುಷ್ಠಾನ ಮಾಡಿದ್ದೀವಿ. ಕಳೆದ ವರ್ಷದ ಇದ್ದ ಹಾಗೆ ಈ ವರ್ಷ ಕೂಡ ಅಕ್ಕಿಮುಡಿ ಹಾರಿಸುವುದು, ಕರಿಹುಲಿ, ಮರಿಹುಲಿ, ಹಿಮ್ಮೇಳ, ಧರಣಿ ಮಂಡಲ ಹೀಗೆ ಬೇರೆ ಬೇರೆ ಕೂಟವು ಅವರವರ ವೈವಿಧ್ಯತೆಯೊಂದಿಗೆ ಈ ಒಂದು ವ್ಯವಸ್ಥೆಯನ್ನು ಮಾಡುವಂಥ ನಿಯಮಗಳನ್ನು ಮಾಡಿಕೊಂಡು ಇದು ಬಹಳ ಯಶಸ್ವಿಯಾಗಿ ಜೋಡಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳಾಗಿದೆ. ಇವತ್ತು ಇದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ಕೊಟ್ಟು ಗೌರವಿಸಲಾಗುವಂಥದ್ದು. ಅಲ್ಲದೆ ಶಿಸ್ತಿನ ತಂಡ, ಅತ್ಯುತ್ತಮ ಹುಲಿ ಮೆರವಣಿಗೆ ತಂಡ, ಪರ್ಬದ ಪಿಲಿ ಅಂತ ಹೇಳುವುದು, ಕಪ್ಪು ಪಿಲಿ, ಮರಿಪಿಲಿ, ಮುಡಿ, ತಾಸೆ, ಬಣ್ಣೆಗಾರಿಕೆ, ಧರಣಿ ಮಂಡಲ ಹೀಗೆ ಸರಿಸುಮಾರು 12 ವೈಯಕ್ತಿಕ ಬಹುಮಾನಗಳು.